ಬೇರೆ ಯಾವುದಾದ್ರೂ ಟ್ರೈ ಮಾಡಿ. ಮೇಲ್ಗಡೆ ಸ್ವಲ್ಪ ಲೂಸ್ ಆದ್ರೆ ಓಕೆ. ಬರೀ ಗೋಲ್ಡಲ್ಲೇ ತೋರಿಸಿ ಅವರಿಗೆ, ಸ್ಟೋನೇ ಬಿಡಿ ಒಂದು. ನಮ್ಮದು ಮದುವೆ ಬಂದು ಲವ್ ಕಮ್ ಅರೇಂಜ್ ಅಂತ. ಇವತ್ತು ನಾವು ಎಂಗೇಜ್ಮೆಂಟ್ಗೆ ಡ್ರೆಸ್ ಹಾಗೇನೆ ರಿಂಗ್ ಸೆಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿಲ್ಲ, ಬೇರೆ ನೋಡಿ. ಚೆನ್ನಾಗಿಲ್ಲ, ಬೇರೆ ಯಾವುದಾದ್ರೂ ಟ್ರೈ ಮಾಡಿ. ಮೇಲ್ಗಡೆ ಯಾವುದು ಇಲ್ವಾ? ಫ್ರೆಂಡ್ಸ್ ಅವಾಗ ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ತಾನೆ. ನೆಕ್ಸ್ಟು ಈ ಒಂದು ಡಿಸೈನರ್ ಶಾಪಿಗೆ ಬಂದಿದ್ದೀವಿ. ಅವರಿಗಂತೂ ಬ್ಲೇಸರ್ ಮ್ಯಾಚ್ ಆಗ್ತಿಲ್ಲ, ಸೊ ಹಾಗಾಗಿ ನಾವು ಬ್ಲೇಸರ್ಗೋಸ್ಕರನೇ ಇಷ್ಟೊಂದು ಸರ್ಚ್ ಮಾಡ್ತಿರೋದು. ಸೊ ಅವ್ರಿಗೆ ಇಷ್ಟ ಆಗೋ ಥರ ಬ್ಲೇಸರ್ ಸಿಗ್ತಾ ಇಲ್ಲ, ಏನು ಮಾಡಿ ಒಂದು 2-3 ಕಡೆ ನೋಡಾಯಿತು. ಇವಾಗ ನನಗೆ ಸೆಟ್ ಆದರೆ ಅವ್ರಿಗೆ ಸೆಟ್ ಆಗ್ತಿರಲಿಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಹೋಗೋಣ ಅಂತ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ. ಹಾಯ್ ಫ್ರೆಂಡ್ಸ್, ನಂಗೆ ಅವ್ರಿಗೂ ಕಿರಿಕಾಯಿತು, ಯಾಕಂದರೆ ಯಾವ ಒಂದು ಡ್ರೆಸ್ನೂ ಅವ್ರು ಸೆಟ್ ಮಾಡ್ತಿಲ್ಲ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಯಾವ ಲೆಹಂಗಾ ಇಡೀ ಎಂಟರ್ ಮೈಸೂರು ಸುತ್ತಿದ್ರು ಕೂಡ ಇವರಿಗಂತೂ ಯಾವುದೇ ಬ್ಲೇಸರ್ಸ್ ಇಷ್ಟ ಆಗ್ತಿಲ್ಲ. ಸೊ ನನಗಂತೂ ಮದುವೆನೇ ಜಿಗುಮ್ಸೆ ಬಂದ್ಬಿಟ್ಟಿದೆ, ಆ ಥರ ಆಗ್ಬಿಟ್ಟಿದೆ. ಫೈನಲಿ ಕೆಲವೊಂದು ಡ್ರೆಸ್ಗಳು ಇಷ್ಟ ಆಯಿತು, ಮತ್ತು ಕೆಲವೊಂದು ಡ್ರೆಸ್ಗಳು ಬೇಡ ಅನ್ನೋ ಥರ ಅನ್ನಿಸ್ತು. ಸೊ ಅದು ಬೇಕಿದ್ರೆ ನಾಳೆನೂ ನೋಡೋಣ. ಇವಾಗ ಗೋಲ್ಡ್ ಸೆಲೆಕ್ಷನ್ಗೆ ಹೋಗ್ಬೇಡ, ಸಂಜೆ ಆಗ್ತಿದೆ ಅಂತ ಅಂದ್ಬಿಟ್ಟು ಇವಾಗ ಗೋಲ್ಡ್ ಸೆಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ರಿಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತ. ತುಂಬ ಲೂಸ್ ಬೇಡ, ಸ್ವಲ್ಪ ಲೂಸ್ ಆದ್ರೆ ಓಕೆ. ಯಾವುದು ಒಪ್ಕೊಳ್ತಾ ಇಲ್ಲ, ಸ್ಟೋನ್ ಜಾಸ್ತಿ ಅಂತ ಅಂದ್ಬಿಟ್ಟು. ಲೈನ್ ಬಿಡಿ, ಬರೀ ಗೋಲ್ಡಲ್ಲೇ ತೋರಿಸಿ ಅವರಿಗೆ, ಸ್ಟೋನೇ ಬಿಡಿ ಒಂದು. ನೇಮ್ಸಾ? ನೇಮ್ಸ್ ಬೇಕಾ? ನಾನು ಮಾಡಿಸ್ಕೊಳ್ಳಲ್ಲ, ನೀವು ಮಾಡಿಸ್ಕೊಳ್ಳಿ. ನಾನು ಅವತ್ತು ನೋಡ್ಕೊಂಡು ಹೋಗಿ ಏನಾದ್ರು ಈ ಥರ ಕೊಡ್ತೀನಿ. ನನ್ನ ಪ್ಯಾಟ್ರನ್ ಅವತ್ತು ಫೋಟೋ ತೆಗ್ದಿದ್ದೀನಿ. ಇವಾಗ ತೋರಿಸ್ತಾರೆ, ಅದೇ ನೋಡಿ ಕಷ್ಟ. ಇಲ್ಲ, ನಿಮ್ಮ ಹತ್ರ ಯಾವ್ದಾದ್ರು ಸ್ಯಾಂಪಲ್ ಇದ್ರೆ ಅದನ್ನು ತೋರಿಸಿ. ಒಂದೇ ತರ ಬೇಡಿ, ಸಪ್ರೇಟ್ ಸಪ್ರೇಟ್ ಏನಂತೀವಿ. ನನಗೆ ಸುಮ್ಮನೆ ಇರಿ ನೀವು. ನೋಡ್ತಾ ಇದ್ದಾರೆ ರಿಂಗು ಯಾವ ಸೆಲೆಕ್ಟ್ ಮಾಡ್ತಾರೋ ನೋಡ್ಬೇಕು. ಅಂತ ಅದನ್ನ ಪಕ್ಕ ಇದ್ದಾಳೆ ಅಂತ ನೆನ್ಕೋತಾರೆ ಇಟ್ಕೊಡು. ಅವ್ರ ಲಯನ್ನೇ ಬೇಡ ಅಂತ ನೋಡ್ತಾ ಇದಾರೆ. ಇನ್ನೊಂದು ಹರಳು ಬೇಡ, ಅದ್ ಬೇಡ, ಇದ್ ಬೇಡ ಅನ್ಕೊಂಡು ರಿಂಗ್ ಸೆಲೆಕ್ಷನ್ ಮುಗೀತು. ಇವಾಗ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಲಾಸ್ಟ್ ಅಲ್ಲಿ ಒಂದು ರಿಂಗ್ ಸೆಲೆಕ್ಟ್ ಮಾಡಿದ್ದಾರೆ ಸದ್ಯ. ಹಾಯ್ ಫ್ರೆಂಡ್ಸ್, ಇವಾಗ ಮನೆಗೆ ಬಂದು ಇವಾಗ ಟಾಮಿನೂ ಕೂಡ ಹೇರ್ ಕಟಿಂಗ್ ಮಾಡ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನಾನು ನನ್ನ ತಮ್ಮನೂ. ಸೊ ಫೈನಲಿ ಎಂಗೇಜ್ಮೆಂಟ್ ರಿಂಗು ತುಂಬ ಸರ್ಚ್ ಮಾಡಿದ್ದೀವಿ, ಒಂದೇನು ಸೆಲೆಕ್ಟ್ ಮಾಡಿದ್ದಾರೆ ಅವರು. ನೋಡೋಣ ಯಾವುದು ಅಂತ ಇನ್ನೂ ಗೊತ್ತಿಲ್ಲ, ಹಾಕ್ತೀನಿ ಯಾವುದು ಅಂತ ಹೇಳಿ. ಹಾಗೇನೆ ಬಟ್ಟೆನೂ ಕೂಡ ಕೆಲವೊಂದು ಕಸ್ಟಮೈಸೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ
ಸೊ ಫೈನಲ್ ಲುಕ್ ಎಂಗೇಜ್ಮೆಂಟ್ ಲುಕ್ ಹೇಗಿರುತ್ತೆ ಅಂತ ನೀವು ಎಂಗೇಜ್ಮೆಂಟ್ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇವತ್ತು ಎಂಗೇಜ್ಮೆಂಟ್ ಶಾಪಿಂಗ್ ಆಗಿರುತ್ತೆ. ನಮ್ಮ ಟಾಮಿನ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಸಮ್ಮರ್ ಕಟಿಂಗ್ ಮಾಡಿಸ್ಬಿಡೋಣ ಫುಲ್ಲು. ಅವನಿಗೆ ತುಂಬಾ ಗಲೀಜು ಥರ ಆಗ್ಬಿಟ್ಟಿತ್ತು, ಮತ್ತು ಸ್ವಲ್ಪ ಇಚ್ಚಿಂಗ್ ಥರ ಆಗ್ತಿತ್ತು ಅವನಿಗೆ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಅಂತೀವಿ. ಈ ಥರ ಎಲ್ಲ ಮಾತ್ರ ನಿಜವಾಗ್ಲೂ ಹಾಕ್ಬಿಡ್ತೀನಿ ಕ್ಲಿಪ್ಗಳನ್ನ. ಇವಾಗ ನಮ್ಮ ಟಾಮಿನ ಯಾವ ಸಲೂನ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಬನ್ನಿ. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಟಾಮಿಗೆ ಹೇರ್ ಕಟಿಂಗ್ ಮಾಡ್ಸೋಕ್ಕೆ. ನನ್ನ ತಮ್ಮ ನಾನಿಬ್ರು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಟಾಮಿನ ಎಲ್ಲಾದ್ರೂ ಕರ್ಕೊಬಂದ್ರೆ ಈ ಥರ ಸುಸ್ಸು ಮಾಡಿ ಮಾನ ಮರ್ಯಾದೆ ತೆಗೆದು ಬಿಡ್ತಾನೆ. ಟಾಮಿನ ಒಳಗಡೆ ಹೇರ್ ಕಟ್ ಮಾಡ್ತಿದ್ದಾರೆ. ಪಾಪ ಎದುರುಕೊಳ್ತಾ ಇದ್ದಾನಂತೆ. ಜಸ್ಟ್ ಇವಾಗ ಮನೆ ಕರ್ಕೊಬಂದು ನಮ್ಮ ಸನುಗೆ ಅವ್ನು ಯಾರೋ ಬೇರೇನು ಅಂತ ಫಸ್ಟ್ ಬೊಗಳುತ್ತಿದ್ಲು. ಇವಾಗ ಸ್ಮೆಲ್ ಮಾಡ್ತಿದ್ದಂಗೆ ನಮ್ಮ ಟಾಮಿ ಅಂತ ಗೊತ್ತಾಗ್ಬಿಡ್ತು. ನೋಡಿ ಫ್ರೆಂಡ್ಸ್, ನಮ್ಮ ಟಾಮಿ ಹೆಂಗೆ ಟಾಮಿ ಟಾಮಿ ನಮ್ಮ ಟಾಮಿನೇ ಅಲ್ಲ ಅನ್ನೋ ಥರ ಕಾಣಿಸ್ತಿದ್ದಾನೆ. ಟಾಮಿ ಅಲ್ಲಂತೂ ಕಟಿಂಗ್ ಮಾಡಿ ಕೊಡ್ತಿದ್ದಂಗೆ ಇದೆ. ನಾವು ಕರ್ಕೊಬಂದಿರೋ ಟಾಮಿನ ಅಂತ ನೋಡ್ತಾ ಇದ್ದೀನಿ. ಟಾಮಿ ಇಲ್ಲಿ ನೋಡು ಮಗ್ನಿ, ಇಲ್ಲಿ ಇಲ್ಲಿ ಟಾಮಿ. ನಮ್ಮ ಸೋನು ಇದು ಯಾರು ಕರ್ಕೊಂಡ್ಬಂದ್ಬಿಟ್ಟಿದಾರಪ್ಪ ನಮ್ಮ ಮನೆಗೆ ಅಂತ. ಹೆಂಗ್ ಆಡ್ತಾಳೋ ನೋಡಿ ಫ್ರೆಂಡ್ಸ್. ಹುಡುಗನ್ ಮಲ್ಕೊಳಕ್ ಬಿಡ್ತಿಲ್ಲ ನೆಮ್ಮದಿಯಾಗಿ. ಸನು. ಹಾಯ್ ಫ್ರೆಂಡ್ಸ್, ಇವತ್ತಿನ ಲಾಗು ನನ್ನ ಎಂಗೇಜ್ಮೆಂಟ್ ಶಾಪಿಂಗ್ ಹಾಗೆಯೇ ಗೋಲ್ಡ್ ರಿಂಗ್ ಸೆಲೆಕ್ಷನ್ದಾಗಿತ್ತು. ಹಾಗೆಯೇ ಟಾಮಿನೂ ಕೂಡ ಹೇರ್ ಕಟ್ ಮಾಡ್ಸೋಕೆ ಕರ್ಕೊಂಡೋಗಿದ್ದು. ಇವತ್ತಿನ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ನನ್ನದೇ ಆಗಿರುತ್ತೆ. ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಡೇಟ್ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ ಕ್ಲಿಯರಾಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇದಾಗಿತ್ತು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನಮ್ಮದು ಮದುವೆ ಬಂದು ಲವ್ ಕಮ್ ಅರೇಂಜ್ ಅಂತ. ಅಂದರೆ ಅತ್ತೆ ಮಗ ಆಗಿರೋದ್ರಿಂದ ಇಬ್ಬರು ಕೂಡ ಲವ್ ಮಾಡಿಕೊಂಡು ಅರೇಂಜ್ ಮ್ಯಾರೇಜ್ ಥರನೇ ಆಗ್ತಾ ಇದ್ದೀವಿ. ಸೊ ತುಂಬ ಖುಷಿ ಇದೆ. ಇಷ್ಟಪಟ್ಟವ್ರನ್ನೇ ಮದುವೆ ಆಗ್ತಿದ್ದೀವಿ ಎಲ್ಲ ಅಂತ. ಮುಂದೆನೂ ಕೂಡ ಆ ದೇವರ ಆಶೀರ್ವಾದದಿಂದ ಇಬ್ಬರು ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ಹಾಗೆ ಭರವಸೆ ಎರಡೂ ಕೂಡ ಇದೆ. ನೋಡೋಣ, ಎಲ್ಲರ ಆಶೀರ್ವಾದ ಹಾಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇದಾಗಿತ್ತು. ಮುಂದೆ ನನ್ನ ಎಂಗೇಜ್ಮೆಂಟ್ ವಿಡಿಯೋಗಳು ಬರ್ತಾ ಇರ್ತವೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನನ್ನ ಚಾನಲ್ನ ಇನ್ನೂ ಹಾಗೆ ನೋಡ್ತಿದ್ರೆ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೇ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಲವ್ ಸ್ಟೋರಿ ವಿಡಿಯೋ ಏನಾದರೂ ಬೇಕಂದರೆ ನನ್ನ ಕಮೆಂಟಲ್ಲಿ ಲವ್ ಸ್ಟೋರಿ ವಿಡಿಯೋ ಅಂತ ಕಮೆಂಟ್ ಮಾಡಿ. ದಿನ ಲಾಗ್ ಇದಾಗಿತ್ತು ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು.